ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲೈಫ್ ಬ್ಲಾಗ್ಸ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ನಾಟಿ ಸ್ಟೈಲಲ್ಲಿ ಕುರಿ ಮಾಂಸದ ಬಿರಿಯಾನಿ ಹೆಂಗೆ ಮಾಡೋದನ್ನು ಅನ್ನೋದನ್ನು ಹೇಳ್ಕೊಡ್ತೀನಿ. ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಟೊಮೊಟೊ ಹಣ್ಣು, ಜೊತೆಗೆ ಲಿಂಬೆಹಣ್ಣು. ನಾಟಿ ಸ್ಟೈಲ್ ಮಟನ್ ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು ಏನಪ್ಪ ಅಂತ ಹೇಳಿದ್ರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಸ್ಟೋನ್ ಫ್ಲವರ್, ಸೋಂಪು ಮತ್ತು ಕಾಳು ಮೆಣಸು. ಈ ಎಲ್ಲ ಮಸಾಲ ಪದಾರ್ಥಗಳನ್ನು ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಹಾಕಿ ಸಣ್ಣಗೆ ಅದು ಪೌಡ್ರ್ ಆಗುವಂಥ ಒಂದು ಮಟ್ಟಕ್ಕೆ ನೀವು ಅದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೀವು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿರುವಂಥ ಕುರಿ ಮಾಂಸವನ್ನು ಆ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಕೆಜಿ ಕುರಿ ಮಾಂಸಕ್ಕೆ ಅರ್ಧ ಕೆಜಿ ರೈಸ್ನ ಚೆನ್ನಾಗಿ ತೊಳೆದು ಮೊದಲೇ ಎತ್ತಿಟ್ಕೊಂಡಿರಬೇಕು. ಜೊತೆಗೆ ಬೇಕಾಗಿರುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಮೊದಲಿಗೆ ತೋರಿಸಿರೋ ಹಾಗೆ ನಾಟಿ ಮಸಾಲದ ಮಿಶ್ರಣವನ್ನು ಈ ನೀರಿನ ಜೊತೆ ಸೇರಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಅದರ ಒಂದು ಜೊತೆಗೆ ಒಂದು ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ನೀವು. ಯಾಕೆಂದರೆ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ಹಾಗಾಗಿ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀವಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಕಲರ್ಗೋಸ್ಕರ. ಮತ್ತು ಸ್ವಲ್ಪ ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಇನ್ನೇನು ಮಸಾಲ ಚೆನ್ನಾಗಿ ಕುದೀತಾ ಇದೆ, ಒಂದು 2-3 ಕುದೀತಾ ಇದೆ ಅನ್ನೋ ಸಂದರ್ಭದಲ್ಲಿ ನೀವು ಈಗಾಗಲೇ ತೊಳೆದಿಟ್ಕೊಂಡಿರುವಂಥ ಒಂದು ಅಕ್ಕಿಯನ್ನು ಕೂಡ ಸೇರಿಸ್ಬೇಕಾಗತ್ತೆ. ಅದರ ಜೊತೆಗೆ ಒಂದು ಲಿಂಬೆ ಹಣ್ಣಿನ ಹೋಳನ್ನು ಆ ಒಂದು ಮಸಾಲದಲ್ಲಿ ಹಿಂಡಿ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ವಿಸಿಲನ್ನು ಹಾಕಿ ಅದು ವಿಸಿಲ್ ಬರೋವರೆಗೂ ಬಿಟ್ಬಿಡಿ ಫ್ರೆಂಡ್. ಇನ್ನು ಸವಿಯಲು ಸಿದ್ಧವಾಗಿರುವ ಕುರಿ ಮಾಂಸದ ಬಿರಿಯಾನಿ ಫ್ರೆಂಡ್ಸ್, ಏನೋ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿ ತಿಂತಾ ಇದ್ರೆ ಸೂಪರು.